ಜೈ ಭೀಮ್. ಬಲ್ಡೋಟ ಬಲ್ಡೋಟ ಬಲ್ಡೋಟ, ಎಷ್ಟು ಬಲ್ಡೋಟ ಬಗ್ಗೆ ನಾವು ಮಾತನಾಡಬಾರ್ದು ಅಂತ ಸುಮ್ಮನೆ ಕೂಡೋದಕ್ಕೆ ಪ್ರಯತ್ನ ಪಡ್ತೀವೋ ಅದು ಮತ್ತೆ ಬಲ್ಡೋಟ ಹತ್ರನೇ ಬರ್ತಾ ಇದೆ. ತೀರಾ ಇತ್ತೀಚೆಗೆ ಬಲ್ಡೋಟ ವಿರೋಧವಾಗಿ ಒಂದು ಪ್ರತಿಭಟನೆ ಆಯಿತು. ಕೊಪ್ಪಳ ಹಾಗೂ ಭಾಗ್ಯನಗರ ಅವಳಿ ನಗರಗಳನ್ನ ಬಂದ್ ಮಾಡಲಾಯಿತು. ಯಾಕೆ ಅಂತಂದ್ರೆ ಹಾನಿಕಾರಕ ವಿಷಯನ ಹೊರಸೂಸ್ತಾ ಇದೆಯಲ್ಲ, ಬಲ್ಡೋಟ ಆಗ್ಬೋದು, ಬೇರೆ ಕಾರ್ಖಾನೆಗಳು ಆಗಬಹುದು, ಇಲ್ಲಿಂದ ಹೋಗ್ಲಿ ಅನ್ನೋದು ಜನರ ಒಂದು ವಿಚಾರ. ಇಲ್ಲಿ ಬಲ್ಡೋಟ ಪರ ಮಾತಾಡ್ಬೇಕಾ ಅಥವಾ ಬಲ್ಡೋಟ ವಿರುದ್ಧ ಮಾತಾಡ್ಬೇಕಾ ಅಂದ್ರೆ, ಜನರ ಜೀವ ತಗೋತಾ ಇದೆಯಲ್ಲ ಈ ಹಾನಿಕಾರಕ ಹೊರಸೂಸೋ ಕೆಲವೊಂದಿಷ್ಟು ಬೃಹತ್ ಕಾರ್ಖಾನೆಗಳು, ಅದರ ವಿರುದ್ಧ ಮಾತಾಡ್ಬೇಕಾ ಅಥವಾ ಸ್ಥಳೀಯವಾಗಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತಲ್ಲ ಅದ್ರ ಬಗ್ಗೆ ಮಾತನಾಡ್ಬೇಕಾ? ಕಾನೂನು ಏನು ಹೇಳ್ತಾ ಇದೆ ಅದನ್ನ ಮಾತನಾಡೋದು ಸೂಕ್ತ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಯಾಕೆ ಅಂತಂದ್ರೆ ತೀರಾ ಇತ್ತೀಚೆಗೆ MB ಪಾಟೀಲ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಬಲ್ಡೋಟ ಆಗಬಹುದು ಅಥವಾ ಬೇರೆ ಯಾವುದೇ ಕಾರ್ಖಾನೆ ಆಗ್ಬೋದು, ಅಂದ್ರೆ ಹಾನಿಕಾರಕ ವಿಷಯನ ಏನ್ ಹೊರಗೆ ಸೂಸ್ತಾವಲ್ಲ, ಉಗುಳ್ತಾ ಇವೆ ಅಲ್ಲ, ಆ ಕಂಪನಿಗಳ ಒಂದು ಪರವಾನಿಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ನುಣುಚ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಮಾನ್ಯ MB ಪಾಟೀಲ್ ಅವರು. ಹಾಗಾದ್ರೆ ರಾಜ್ಯ ಸರ್ಕಾರದ್ದು ಇದರಲ್ಲಿ ಯಾವುದು ಹಿತಾಸಕ್ತಿ ಇಲ್ವಾ? ರಾಜಕಾರಣಿಗಳು ಸ್ಪಷ್ಟ ನಿಲುವು ಯಾಕೆ ತಗೋತಾ ಇಲ್ಲ? ಬಲ್ಡೋಟ ಆಗ್ಬಹುದು ಅಥವಾ ಬೇರೆ ಕಾರ್ಖಾನೆಗಳ ಬಗ್ಗೆ ಆಗಬಹುದು. ತೀರಾ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಮಿಷನ್ ದಂಧೆ ಅನ್ನೋ ಒಂದು ಮಾತು ಬಂದಾಗ ಮೊದಲು ಇತ್ತು, ಇವಾಗ್ಲೂ ಇದೆ, ಮುಂದೂ ಇರುತ್ತೆ ಅಂತ. ಇದು ಒಂದು ಸ್ಪಷ್ಟ ನಿಲುವು, ಬದ್ಧತೆ ನೋಡಿ. ಅದು ಕಾನೂನು ಬಾಹಿರನೋ ಅಥವಾ ಕಾನೂನು ಪರವಾಗಿನೋ ಅದು ಎರಡನೇ ಮಾತು. ಅದಕ್ಕೆ ಸಂಬಂಧಪಟ್ಟಿರೋ ನೀವು ಕಾನೂನು ಕಟ್ಟಳೆಗಳು ಏನಾದ್ರೂ ಇರ್ಬೋದು, ಆದ್ರೆ ಸತೀಶ್ ಜಾರಕಿಹೊಳಿ ಅವರ ನಿಲುವು ಸ್ಪಷ್ಟತೆ ಇತ್ತಲ್ಲ, ಅದೇ ರೀತಿ MB ಪಾಟೀಲ್ ಅವರು ಒಂದ್ಸಾರಿ ಕೊಪ್ಪಳಕ್ಕೆ ಬರ್ಬೇಕಾದ್ರೆ ಅಂದ್ರೆ ಗವಿಸಿದ್ದೇಶ್ವರ ಅಜ್ಜವ್ರ ಹತ್ರ ಮಾತಾಡ್ಬೇಕಾದ್ರೆ ನೋಡೋಣ ಮಾಡೋಣ ಅನ್ನೋ ಮಾತನ್ನ ಹೇಳಿ ಹೋಗಿದ್ರು. ಈಗ ನಾನು ಈಗಾಗಲೇ ಸದನದಲ್ಲಿ ಅಧಿವೇಶನದಲ್ಲಿ ಸ್ಪಷ್ಟಪಡಿಸಿದ್ದೀನಿ, ಇದು ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿರೋ ಕಾರ್ಖಾನೆ ಅಂತ. ಕೇಂದ್ರ ಸರ್ಕಾರ ಕಾರ್ಖಾನೆಗೆ ಅನುಮೋದನೆ ಕೊಟ್ಟಿರ್ಬೋದು, ಆದರೆ ಜನರು ನಮ್ಮವರು, ಜನರ ಜೀವನ ನಮ್ಮದು, ಕೊಟ್ಟಿರೋ ಈ ಲ್ಯಾಂಡ್ ಭೂಮಿ ನಮ್ಮದು ಅಂದಾಗ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಹೊಣೆಗಾರಿಕೆ ಹೊರಬೇಕಾಗತ್ತೆ. MB ಪಾಟೀಲ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ನುಣುಚ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಯಾಕೆ ಸ್ಪಷ್ಟ ನಿಲುವು ತಗೋತಾ ಇಲ್ಲ ಹೇಳಿ ನೀವು ಜನರ ಮುಂದೆ ಬಂದು. ಆಯ್ತು, ಇದು ಕೇಂದ್ರ ಸರ್ಕಾರದ್ದೇ, ರಾಜ್ಯದ್ದೇನು ಇದರಲ್ಲಿ ಕೈವಾಡ ಇಲ್ಲ ಅಂತ, ಅಥವಾ ರಾಜ್ಯದ ಏನಾದ್ರು ಕೈವಾಡ ಇದ್ರೆ ಹೌದು ಇದೆ ಅಂತ ಹೇಳಿ. ಫೆಬ್ರವರಿ 24ನೇ ತಾರೀಕು 2025ಕ್ಕೆ ಗವಿಸಿದ್ದೇಶ್ವರ ಅಜ್ಜವರು ಬೀದಿಗಿಳಿದು ನಾನು ನಿಮ್ ಜೊತೆ ಇದ್ದೀನಿ ಅಂತ ಪ್ರತಿಭಟನಾಕಾರರ ಪರವಾಗಿ ನಿಂತು ಮಾತನಾಡಿದ್ರು. ಆದ್ರೆ ಆಮೇಲೆ ಅವ್ರು ಏನ್ ಗಮನಕ್ಕೆ ಬಂತೋ ಗೊತ್ತಾಗ್ಲಿಲ್ಲ, ಸ್ಪಷ್ಟೀಕರಣ ಕೊಟ್ಬಿಟ್ಟು ಮೌನಕ್ಕೆ ಶರಣರಾದ್ರು. ಇದು ಇತಿಹಾಸ. ಕೊಪ್ಪಳ ಅಜ್ಜವರು ಮೌನಕ್ಕೆ ಹೋಗ್ಬೇಕಾದ್ರೆ ಸ್ಥಳೀಯ ಶಾಸಕರು, ಸಂಸದರು, ಸಚಿವರಿಗೆ ಒಂದು ಕಿವಿ ಮಾತು ಹೇಳ್ತಾರೆ, ಈ ಕಾರ್ಖಾನೆಗಳ ಕ್ಯಾನ್ಸಲೇಷನ್ ಲೆಟರ್ ತಗೊಂಡ್ ಬಂದು ಮಾತನಾಡಿ ಅಂತ. ಅವಾಗ MB ಪಾಟೀಲ್ ಅವರು ಬರ್ತಾರೆ ಅಲ್ಲಿ. ಆದ್ರೆ ಇವಾಗ ಟ್ವೀಟ್ ಮಾಡ್ತಿದ್ದಾರೆ ಅವರು, ಇದು ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿರೋ ಪ್ರಾಜೆಕ್ಟ್ ಅಂತ. ಹಾಗಾದ್ರೆ ರಾಜ್ಯ ಸರ್ಕಾರದ ಏನು ಇಲ್ವಾ ಇದರಲ್ಲಿ? ಅಂದ್ರೆ ರಾಜ್ಯ ಸರ್ಕಾರ ಇಲ್ಲಿ ಏನ್ ಮಾಡ್ತಾ ಇದೆ ಅಂತಂದ್ರೆ ನುಣುಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಬಂದ್ಯಾ ಪುಟ ಹೋದ್ಯಾ ಪುಟ. ರಾಜ್ಯದ ಜನರು ಚುನಾಯಿತರಾಗಿ ಮಾಡಿ ಸರ್ಕಾರ ರಚನೆ ಮಾಡೋದಕ್ಕೆ ಏನ್ ಅವಕಾಶ ಕೊಟ್ಟಿದ್ದಾರೋ ಅದನ್ನ ದುರ್ಬಳಕೆ ಮಾಡ್ಕೋತಾ ಇದೆ ರಾಜ್ಯ ಸರ್ಕಾರ. ಆದ್ರೆ ಇಲ್ಲಿ ಕೊಪ್ಪಳಕ್ಕೆ ಮತ್ತೆ ಬರ್ಬೇಕಾದ್ರೆ ಯುವ ಜನರಿಗೆ ಉದ್ಯೋಗ ಸೃಷ್ಟಿ ಅನ್ನೋದು ಒಂದ್ ಕಡೆ ಬಂದ್ರೆ, ಅದು ಹಾನಿಕಾರಕ ಹೊಗೆ ಸೂಸ್ತಾ ಇದೆ ಅನ್ನೋದು ಇನ್ನೊಂದು ಕಡೆಯಿಂದ ಯೋಚನೆ ಮಾಡ್ಬೇಕಾಗತ್ತೆ. ಇಲ್ಲಿ ಕಾನೂನು ಕಟ್ಟಳೆಗಳು ಏನ್ ಹೇಳ್ತಾ ಇದೆ ಅನ್ನೋದನ್ನ ಗಾಳಿಗೆ ತೂರ್ಬಿಟ್ಟು ಎಲ್ರು ಅದರ ಪರ ಹಾಗೂ ವಿರೋಧ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಮಾನ್ಯ MB ಪಾಟೀಲ್ ಅವರು ಸ್ಪಷ್ಟವಾಗಿ ಜನರ ಮಧ್ಯೆ ಬಂದು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಬೇಕು. ಇಲ್ಲ, ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ, ಹಾಗಾಗಿ ನಾವು ಅನುಮೋದನೆ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಬಲ್ಡೋಟ ಆಗ್ಬಹುದು, ಬೇರೆ ಕಾರ್ಖಾನೆಗಳು ನಿಲ್ಸೋದಕ್ಕಾಗಲ್ಲ ಅಂತ ಹೇಳಬೇಕು. ಗ್ರೀನ್ ಟ್ರಿಬ್ಯುನಲ್, ಸಾಕಷ್ಟು ಟ್ರಿಬ್ಯುನಲ್ಗಳು ಇವೆ. ಆ ಟ್ರಿಬ್ಯುನಲ್ಗಳನ್ನ, ಸಮಿತಿಗಳನ್ನ ರಚನೆ ಮಾಡಿ ಅದಕ್ಕೆ ನಾವು ಕಳಿಸಿದ್ದೀವಿ.
ರಿಪೋರ್ಟ್ ಏನ್ ಬರುತ್ತೋ ನೋಡ್ತೀವಿ ಮಾಡ್ತೀವಿ ಅಂತ ಟೈಮ್ ಡ್ರ್ಯಾಗ್ ಮಾಡ್ತಿದ್ದಾರೆ ಇವರು. ಕೇವಲ ಇವರು ಟೈಮ್ ಪಾಸ್ ಮಾಡೋದ್ ಬಿಟ್ರೆ ಇಲ್ಲಿ ಏನು ಮಾಡ್ತಾ ಇಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಇಡೀ ರಾಜ್ಯ ಸರ್ಕಾರ ಬಂದ್ಯಾ ಪುಟ ಹೋದ್ಯಾ ಪುಟ. ಜನರು ಅಧಿಕಾರ ಕೊಟ್ಟಿದ್ದಾರೆ, 5 ವರ್ಷ ಅಧಿಕಾರನ ಪೂರೈಸ್ಬಿಟ್ಟು ಅದನ್ನ ಏನ್ ಹೇಳ್ಬೇಕು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರ ಏನು ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿದಾರಲ್ಲ, ಬಹುಶಃ ಆ ರೆಕಾರ್ಡ್ ಬ್ರೇಕ್ ಮಾಡೋದಕ್ಕೆ ಬಂದಿರೋ ರಾಜ್ಯ ಸರ್ಕಾರ ಇರ್ಬೋದು ಇದು. ಹಾಗಾಗಿ ರಾಜ್ಯದ ಅಭಿವೃದ್ಧಿ ಆಗ್ಬಹುದು, ರಾಜ್ಯ ಸರ್ಕಾರದ ನಡೆ ಆಗ್ಬಹುದು, ಅದೇ ರೀತಿ ಕೊಪ್ಪಳದ ಬಲ್ಡೋಟ ಆಗಬಹುದು. ಸರ್ಕಾರ ಸ್ಪಷ್ಟ ನಿಲುವು ತಗೊಂಡು ಜನರ ಮಧ್ಯೆ ಬಂದು ಆಯ್ತು ನಾವು ಬಲ್ಡೋಟನ ಕ್ಲೋಸ್ ಮಾಡಿಸ್ತೀವಿ ಅಂತ ಹೇಳಿ ಇಲ್ಲದೆ ಹೋದ್ರೆ ಏನು ಮಾಡೋದಕ್ಕಾಗಲ್ಲ. ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ, ನಾವು ಕೂಡ ಕೊಡ್ಬೇಕಾಗತ್ತೆ. ನಮಗೂ ಕೂಡ ಅಲ್ಲಿಂದ ಕೆಲವೊಂದಿಷ್ಟು ಸೋರ್ಸ್ ಇದೆ, ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಮತ್ತು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಸ್ಪಷ್ಟ ನಿಲುವು ಕೊಟ್ಟು ಈ ಭಾಗದ ಜನರನ್ನ ದಾರಿ ತಪ್ಪಿಸದೇನೆ ಸ್ಪಷ್ಟ ನಿಲುವು ಕೊಡಬೇಕು. ಹಾಗೂ ಸ್ಥಳೀಯವಾಗಿ ಶಾಸಕರು, ಸಂಸದರು ಮತ್ತು ಸಚಿವರು ಇದ್ದಾರಲ್ಲ, ಮುಂದಿನ ಸಾರಿ ನಾವು ಚುನಾಯಿತರಾಗದೆ ಹೋದ್ರೆ ಹೇಗೆ ಅನ್ನೋದನ್ನ ಬಹುಶಃ ಇವರಿಗೆ ಕಾಡ್ತಿರ್ಬೋದು ಅಂತ ಜನಸಾಮಾನ್ಯರು ಅನ್ಕೋತಾ ಇದ್ದಾರೆ. ಯಾಕೆಂತಂದ್ರೆ ರಾಜಕಾರಣಿಗಳು ಸ್ಪಷ್ಟ ನಿಲುವು ತಗೊಂಡು ನಿಮ್ಮ ನಿಲುವನ್ನ ಏನು ಅನ್ನೋದನ್ನ ಜನರ ಮುಂದೆ ಇಟ್ಟಾಗ ಮುಂದಿನ ಸಾರಿ ಅವ್ರು ನಿಮ್ಮನ್ನ ಚುನಾಯಿತರ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಈ ಒಂದು ರಾಜಕಾರಣದ ದೊಂಬರಾಟದಲ್ಲಿ ಜನರನ್ನ ಮೂಢರನ್ನಾಗಿ ಮಾಡ್ತಾ ಇರೋ ಇಂಥ ರಾಜಕಾರಣಿಗಳಿಗೆ ಸಾರ್ವಜನಿಕರು ಧಿಕ್ಕಾರ ಕೂಗ್ತಾ ಇರೋದು ಈಗಾಗಲೇ ಜಗತ್ ಜಾಹೀರಾಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಈ ಒಂದು ವಿಶ್ಲೇಷಣೆ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇತ್ತಂದ್ರೆ ದಯವಿಟ್ಟು ತಾವು ಹಂಚ್ಕೋಬಹುದು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ಇದೇ ತರ ಬೇರೆ ವಿಶ್ಲೇಷಣೆ ಜೊತೆ ಸಿಗ್ತೀನಿ. ಜೈ ಹಿಂದ್.